ಹೇ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನನ್ನ ಒಂದು ಚಾನಲ್ ಅಮ್ಮ ಸಾಗಗೆ ಸ್ವಾಗತ. ನಾನು ನಂದಿನಿ ಪ್ರಮೋದ್. ಸೊ ಇಷ್ಟು ದಿನ ವಿಡಿಯೋಸ್ ನಾನು ಡೈಲಿ ಹಾಕಕ್ಕಾಗ್ತಾ ಇರಲಿಲ್ಲ, ಬಿಕಾಸ್ ದೇವಸ್ಥಾನಕ್ಕೆ ಹೋಗಿ ವಾಯ್ಸ್ ಸ್ವಲ್ಪ ಕೆಟ್ಟಿತ್ತು ಆ್ಯಂಡ್ ತೀರಾ ಮಾತಾಡಕ್ಕೆ ಆಗ್ತಾ ಇರಲಿಲ್ಲ. ಈಗಲೂ ಕೂಡ ಸ್ವಲ್ಪ ಹಾಗೇ ಇದೆ. ಈಗ ಸ್ವಲ್ಪ ಓಕೆ ಆ್ಯಂಡ್ ಸರಿ ವಿಡಿಯೋಸ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ನಾನು ನಿಮಗೆ ಮನೇಲಿ ಫೇಸ್ ಪ್ಯಾಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನ್ಯಾಚುರಲ್ ಫೇಸ್ ಪ್ಯಾಕ್ ಆ್ಯಂಡ್ ಕ್ಲೆನ್ಸಿಂಗ್ ಆಗಿರ್ಬೋದು, ನ್ಯಾಚುರಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿದ್ವಿ. ನೀವು ನೋಡಿದಂಗೆ ಮಾಲೆ ಹಾಕ್ಕೊಂಡು ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ದರ್ಶನ ಆಯಿತು. ಸೊ ರಶ್ ಏನಿರಲಿಲ್ಲ. ಬರ್ತಾ ಒಂದು 3-4 ದೇವಸ್ಥಾನ ನೋಡ್ಕೊಂಡು ಬಂದ್ವಿ. ತುಂಬಾ ಖುಷಿ ಆಯಿತು. ಆ್ಯಂಡ್ ಬಂದು ವಾಯ್ಸಿಂಗ್ ಆಯಿತು. ಸೊ ವಿಡಿಯೋಸ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಈಗ ಪರವಾಗಿಲ್ಲ. ಆ್ಯಂಡ್ ನಿಮ್ಗೇನಾದರೂ ಗಂಟ್ಲಿಗೆ ಕಟ್ಟಿದ್ರೆ ಅಥವಾ ಕೆಮ್ಮು ಬರ್ತಿದ್ರೆ ಸೊ ಶುಂಠಿ ಕಷಾಯ ಮಾಡ್ಕೊಂಡು ಕುಡೀರಿ. ಸೊ ಏನಿಲ್ಲ, ಸ್ವಲ್ಪ ಶುಂಠಿ, ಅರಿಶಿನ ಪುಡಿ, ಒಂಚೂರು ನಿಮಗೆ ಬೆಲ್ಲ ಅಥವಾ ಸಕ್ಕರೆ ಏನು ಹಾಕೋತಿರೋದು, ಚೂರು ಮೆಣಸು. ಸೊ ಇದೆಲ್ಲ ಸ್ವಲ್ಪ ಜಜ್ಜಿ ನೀವು ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು. ಸೊ ಬಾಯ್ಲ್ ಆಗಿ ಹಾಲನ್ನ ಆ್ಯಡ್ ಮಾಡಿ ಕುಡಿಯಿರಿ ಬೆಳಗ್ಗೆ. ತುಂಬಾ ಒಳ್ಳೆಯದು. ಸೊ ಗಂಟಲು ಸ್ವಲ್ಪ ಇಚ್ಚಿಂಗ್ ಆಗಿರ್ಬೋದು. ಸೊ ಇಷ್ಟು ನೀವು ಕಷಾಯ ಮಾಡಿ ಕುಡಿದ್ರೆ ಸ್ವಲ್ಪ ಗಂಟಲು ನಿಮಗೆ ಕಮ್ಮಿ ಆಗುತ್ತೆ, ಕೆಮ್ಮಾಗಿರ್ಬೋದು. ಆ್ಯಂಡ್ ಯಾರಿಗೆಲ್ಲ ಲೈಕ್ ಡ್ರೈ ಕೆಮ್ಮಿದ್ರೆ ಸೊ ಶುಂಠಿ ಇದೆಯಲ್ವಾ, ನೀವು ಶುಂಠಿ ಅಗೀರಿ. ಸೊ ಅದು ರಸ ನೀವು ಕುಡಿದ್ರೆ ನಿಮಗೆ ಡ್ರೈ ಕಾಫ್ ಅಂದರೆ ಲೈಕ್ ಏನು ಕಫ ಏನಿಲ್ಲ, ಸೊ ಜಸ್ಟ್ ಕೆಮ್ಮು ಬರ್ತಿದೆ ಅಂದರೆ ಈ ಒಂದು ಮನೇಲಿ ನೀವು ಟ್ರೈ ಮಾಡ್ಬೋದು. ಅದು ಕೂಡ ನಿಮಗೆ ಕಮ್ಮಿ ಆಗುತ್ತೆ. ಸೊ ಎಸ್, ಈಗ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು ಹೇಗೆ? ಫಸ್ಟು ಅದಕ್ಕಿಂತ ಮುಂಚೆ ಕ್ಲೆನ್ಸಿಂಗ್ ಮಾಡ್ಕೋಬೇಕಾಗತ್ತೆ. ಸೊ ಕ್ಲೆನ್ಸಿಂಗ್ ಅಂದರೆ ಮುಖದಲ್ಲಿರೋ ಡರ್ಟಿ ಆಗಿರ್ಬೋದು, ಅಥವಾ ಹೊರಗಡೆ ಹೋಗಿ ಸ್ವಲ್ಪ ಗಲೀಜಾಗಿರ್ಬೋದು, ಅಥವಾ ಆಯಿಲ್ ಆಗಿರ್ಬೋದು, ಏನೇ ಒಂದು ಮುಖದಲ್ಲಿ ಡರ್ಟಿನೆಸ್ ಇದ್ದರೆ ಅದು ಕ್ಲೆನ್ಸಿನೆಸ್ ಮಾಡಿದ್ರೆ ಅದು ನಿಮಗೆ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ. ಸೊ ಫಸ್ಟ್ ಹೋಗಿ ನೀರಲ್ಲಿ ಫೇಸ್ ವಾಶ್ ಮಾಡ್ಕೊಬರೋಣ ಬನ್ನಿ. ಸೊ ಗೈಸ್, ಈಗ ಮೊದಲಿಗೆ ನಾನು ನೀರಲ್ಲಿ ಫೇಸ್ ವಾಶ್ ಮಾಡ್ಕೊಬಂದೆ. ಈಗ ಕ್ಲೆನ್ಸಿಂಗ್ ಮಾಡ್ಕೋಬೇಕಾಗುತ್ತೆ. ಸೊ ಇದಕ್ಕೆ ನಾನು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ, ಕಾಣಿಸ್ತಿದೆಯಲ್ಲ, ಒಂದು ಸ್ವಲ್ಪ ಹಾಲು ತೊಗೊಳ್ಳಿ ಮತ್ತು ಒಂದು ಕಾಟನ್ ಬೌಲ್ ತೊಗೊಳ್ಳಿ. ಸೊ ಚೆನ್ನಾಗಿ ಡಿಪ್ ಮಾಡಿ ನೋಡಿ, ಈ ಥರ ಚೆನ್ನಾಗಿ ಡಿಪ್ ಮಾಡಿ ನಾವು ಫೇಸ್ಗೆ ಹಾಕೋಬೇಕಾಗುತ್ತೆ. ಸೊ ಚೆನ್ನಾಗಿ ಅಪ್ಲೈ ಮಾಡಬೇಕಾಗುತ್ತೆ, ಬಿಕಾಸ್ ಮಿಲ್ಕ್ ಬಂದು ಕ್ಲೆನ್ಸಿಂಗ್ ಆಗಿ ವರ್ಕ್ ಮಾಡುತ್ತೆ. ಸೊ ಎಸ್ಪೆಷಲಿ ಯಾರಿಗೆ ಡ್ರೈ ಸ್ಕಿನ್ ಇರುತ್ತಲ್ಲ ಅವ್ರಿಗೆ ತುಂಬಾ ಒಳ್ಳೇದಿದು. ಸೊ ಮುಖದಲ್ಲಿರೋ ಡರ್ಟಿ ಆಗಿರ್ಬೋದು ಮತ್ತು ಇಂಪ್ಯೂರಿಟೀಸ್ ಏನೇ ಇದ್ರೂ ಕೂಡ ಇದು ಆಚೆ ತೆಗೆಯುತ್ತೆ. ಸೊ ನೋಡಿ, ಈ ಥರ ಕಂಪ್ಲೀಟಾಗಿ ನೀವು ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಸೊ ಇದು ಕಂಪ್ಲೀಟ್ಲಿ ನ್ಯಾಚುರಲ್. ಆ್ಯಂಡ್ ನಾನು ಹೇಳಿದಾಗ ನಿಮಗೆ ಆಲ್ಮೋಸ್ಟ್ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ. ಸೊ ನೀವು ನ್ಯಾಚುರಲಿಯಾಗಿ ನಿಮ್ಮ ಸ್ಕಿನ್ನ ಗ್ಲೋ ತಗೋಬೇಕು ಅಥವಾ ಗ್ಲೋ ಆಗಿರಬೇಕು ಅಂತ ಇದ್ದರೆ ನೀವು ಈ ಥರ ಎಲ್ಲ ನೀವು ಯೂಸ್ ಮಾಡ್ಕೋಬೋದು. ಬಟ್ ಇದೆಲ್ಲ ನಿಮಗೆ ಟೈಮ್ ಹಿಡಿಯುತ್ತೆ. 1 ದಿವಸ 2 ದಿವಸ ಎಲ್ಲ ನಿಮಗೆ ರಿಸಲ್ಟ್ ಬರೋದಿಲ್ಲ. ವಾರಕ್ಕೆ ಒಂದು 2 ಸಲ 3 ಸಲ ನೀವು ಈ ಥರ ಮಾಡಿಕೊಂಡ್ರೆ. ಸೊ ಗೈಸ್, ಅಷ್ಟೇ ಅಲ್ಲ, ಹಾಲಿಂದ ತುಂಬಾ ಉಪಯೋಗ ಇದೆ. ನಿಮ್ಗೆ ಏನಾದರೂ ಲೈಕ್ ಈ ಥರ ಆ್ಯಕ್ನಿ ಇದ್ದರೆ, ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಪಿಂಪಲ್ ಆ್ಯಕ್ನಿ ಇದ್ದರೆ ಮತ್ತು ನಿಮ್ಮ ಕಮ್ಮಿ ಮಾಡುತ್ತೆ. ಆ್ಯಂಟಿ ಏಜಿಂಗ್ ಆಗಿರ್ಬೋದು, ಮತ್ತು ಸಾಫ್ಟ್ ಆಗಿರುತ್ತೆ ಫೇಸ್ ಕೂಡ, ತುಂಬ ಚೆನ್ನಾಗಿರುತ್ತೆ. ಸೊ ಬಿಕಾಸ್ ಯಾವುದೇ ರೀತಿಯ ಕೆಮಿಕಲ್ ಇದಕ್ಕೆ ಆ್ಯಡ್ ಹೋಗಿರೋದಿಲ್ಲ. ಆ್ಯಂಡ್ ನೀವು ಲಿಪ್ಸ್ಗೂ ಕೂಡ ಅಪ್ಲೈ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಸ್ಕಿನ್ ಕೂಡ ಸ್ಮೂತ್ ಆಗಿರುತ್ತೆ. ಇಟ್ಸ್ ಎಲ್ಲ ಲೈಕ್ ಮೇನಲ್ಲಿ ಇದು ಡ್ರೈ ಸ್ಕಿನ್ ಅವ್ರಿಗೆ ತುಂಬಾ ಯೂಸ್ಫುಲ್. ಬಟ್ ಎಲ್ಲ ಸ್ಕಿನ್ ಟೈಪ್ ಕೂಡ ಇದು ಯೂಸ್ಫುಲ್. ಆ್ಯಂಡ್ ಚೆನ್ನಾಗಿ ಈ ಥರ ನೀವು ಹಚ್ಚಬೇಕಾದ್ರೆ ಲೈಟಾಗಿ ಹಿಂಗೆ ನೀವು ಮಸಾಜ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಾ, ಇದೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿ ನಾವು 10 ರಿಂದ 15 ನಿಮಿಷ ಬಿಡಬೇಕಾಗುತ್ತೆ.
ಆ್ಯಂಡ್ ಇದಾದಮೇಲೆ ನಾನು ನಿಮಗೆ ಫೇಸ್ ಪ್ಯಾಕ್ ಹಾಕೋದು ಯಾವ ರೀತಿ, ರೈಸ್ ಫ್ಲೋರ್ ಅಕ್ಕಿ ಹಿಟ್ಟು ಯೂಸ್ ಮಾಡಿ ಯಾವ ರೀತಿ ಫೇಸ್ ಪ್ಯಾಕ್ ಹಾಕೋದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇದು ಒಂದು 10ರಿಂದ 15 ನಿಮಿಷ ನಾವು ಬಿಟ್ಟು ತಣ್ಣೀರಲ್ಲಿ ಫೇಸ್ನ ವಾಶ್ ಮಾಡಿ ಮತ್ತೆ ನಾವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋಣ. ಗೈಸ್, ಅಕ್ಕಿ ಹಿಟ್ಟು ಯೂಸ್ ಮಾಡಿ ನಾನು ಫೇಸ್ ಪ್ಯಾಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ 1 ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ತೀನಿ. ಇದಕ್ಕೆ ನಾನು ಜೇನುತುಪ್ಪ ಕೂಡ ಆ್ಯಡ್ ಮಾಡ್ತೀನಿ, 1 ಚಿಕ್ಕ ಸ್ಪೂನಷ್ಟು, ನೋಡ್ತಾ ಇದ್ದೀರಾ. ಅದಾದಮೇಲೆ ಒಂದು ಸ್ವಲ್ಪ ನಾನು ಹಾಲನ್ನ ಮಿಕ್ಸ್ ಮಾಡ್ಕೋತೀನಿ. ಸೊ ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತೀನಿ. ಇದು ಮಿಕ್ಸ್ ಮಾಡಿಕೊಂಡು ನಾವು 10 ನಿಮಿಷ ಬಿಡಬೇಕಾಗುತ್ತೆ. ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡೋಣ. ಸೊ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು 10 ನಿಮಿಷ ನಾವು ಇದನ್ನ ಬಿಟ್ಟು ಆಮೇಲೆ ಅಪ್ಲೈ ಮಾಡ್ಕೊಳ್ಳೋಣ. ನೀವು ವಾರಕ್ಕೆ 2 ಸಲ ಈ ಥರ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಸೊ ನೋಡಿ, ಈ ಥರ ಪೇಸ್ಟ್ ಮಾಡಿಕೊಂಡು ನಾವು 10 ನಿಮಿಷ ಬಿಡೋಣ. ಸೊ ಗೈಸ್, ಫೇಸ್ ವಾಶ್ ಮಾಡಿದೆ ಆ್ಯಂಡ್ ನೋಡ್ತಾ ಇದ್ದೀರಾ, ನನ್ನ ಮೊಬೈಲ್ ಸ್ವಲ್ಪ ಲೈಕ್ ಡಿಮ್ಮಾಗಿ ಕಾಣಿಸ್ತಿದೆ, ಬಟ್ ಸೀರಿಯಸ್ಲಿ ಸ್ವಲ್ಪ ಬ್ರೈಟ್ನೆಸ್ ಆಗಿದೆ. ಆ್ಯಂಡ್ ನಿಮಗೆ ರೈಸ್ ಫ್ಲೋರ್ ಹೇಗೆ ಪ್ಯಾಕ್ ಮಾಡೋದಂತ ನಿಮಗೆ ತೋರಿಸಿದ್ದೀನಿ. ಸೊ 10 ನಿಮಿಷ ಆಗಿದೆ ನೋಡಿ, ಈ ಥರ ತಿಕ್ಕಾಗಿರಬೇಕು. ಸೊ ನನ್ನ ಕೈಯಲ್ಲಿ ಅಪ್ಲೈ ಮಾಡ್ಕೋತೀನಿ. ಸೊ ನಿಮ್ಮ ಹತ್ರ ಲೈಕ್ ಅಕ್ಕಿ ಹಿಟ್ಟಲ್ಲಿ ಮಾಡ್ಕೊಳಕ್ಕಾಗಲಿಲ್ಲ ಅಂದ್ರೂ ಕೂಡ ನೀವು ಇದು ಏನದು ಕಡಲೆ ಹಿಟ್ಟಿದೆಯಲ್ಲ ಅದು ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಏಕೆ ಅಕ್ಕಿ ಹಿಟ್ಟಿಂದ ಏನು ಯೂಸ್ ಇದೆ, ಸೊ ಈ ಫೇಸ್ ಪ್ಯಾಕ್ ಬಗ್ಗೆ ಹೇಳಿ ಅನ್ನೋದಾದರೆ, ಅಕ್ಕಿ ಹಿಟ್ಟು ತುಂಬ ಒಳ್ಳೆಯದು ಫೇಸ್ಗೆ. ಅಂದರೆ ಲೈಕ್ ಏನಾದ್ರು ಡೆಡ್ ಸ್ಕಿನ್ ಆಗಿದ್ರೆ ಅಥವಾ ನಿಮಗೆ ಟ್ಯಾನ್ ಆಗಿದ್ರೆ ಮತ್ತು ಬ್ರೈಟ್ ಮಾಡುತ್ತೆ. ನೀವು ಬಿಸಿಲಿಂದ ಏನಾದ್ರು ಟ್ಯಾನ್ ಆಗಿದ್ರೆ ಬ್ರೈಟ್ನೆಸ್ ಕೊಡುತ್ತೆ. ಮತ್ತು ಇದು ಕೂಡ ಆ್ಯಂಟಿ ಆಕ್ಸಿಡೆಂಟ್ ಥರ ಇದು ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ಗೆ ಸೆಟ್ ಆಗುತ್ತೆ. ಸೊ ಗೈಸ್, ಎಸ್, ಡೆಡ್ ಸ್ಕಿನ್ಸ್ ಏನೇ ಇದ್ರೂ ಕೂಡ ಕಮ್ಮಿ ಆಗುತ್ತೆ. ಆ್ಯಂಡ್ ಜೇನುತುಪ್ಪ ನಿಮ್ಗೆ ಏನಾದ್ರು ಅನ್ವಾಂಟೆಡ್ ಹೇರ್ಸ್ ಗ್ರೋತ್ ಆಗ್ತಿದ್ರು ಕೂಡ ಅದರಿಂದ ನಿಮಗೆ ಕಮ್ಮಿ ಆಗುತ್ತೆ. ಆ್ಯಂಡ್ ನೋಡಿ, ಮೇನ್ ಇನ್ನೊಂದು ಏನು ಗೊತ್ತಾ, ಇದು ನಿಮ್ಮ ಸ್ಕಿನ್ ಮೇಲ್ಗಡೆ ಏನೇ ಇದ್ರೂ ಕೂಡ ಲೈಕ್ ಆ್ಯಕ್ನಿ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ರಿಂಕಲ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು ಸ್ವಲ್ಪ ಕಮ್ಮಿ ಕೊಡುತ್ತೆ. ಅಂದರೆ ಲೈಕ್ ಒಂದು 30-40% ಅಷ್ಟೇ. ಬಟ್ ಇನ್ನು ಬಾಕಿ ನಿಮ್ಮ ಇನ್ನರ್ ನೀವೇನು ಊಟ ತಗೋತೀರಾ, ಆಯಿಲ್ ಫುಡ್ ಆಗಿರ್ಬೋದು ಆ್ಯಂಡ್ ನೀರು ಕುಡದೇ ಇರ್ಬೋದಾಗಿರ್ಬೋದು. ಮೇನ್ ನೀರು ಚೆನ್ನಾಗಿ ಕುಡಿಬೇಕು ಅಂತಾರೆ, ಬಟ್ ನಾನು ಕೂಡ ಜಾಸ್ತಿ ನೀರು ಕುಡಿಯೋದಿಲ್ಲ, ಇನ್ಮೇಲೆ ಕುಡಿಬೇಕು. ಸೊ ಒಳಗಡೆಯಿಂದ ಕೂಡ ನಾವು ಒಳ್ಳೆ ಫುಡ್ಡು ತಗೋಬೇಕಾಗುತ್ತೆ ಒಂದು ಗ್ಲೋ ಸ್ಕಿನ್ ಬೇಕು ಅಂದರೆ. ಆ್ಯಂಡ್ ಇದೆಲ್ಲ ನ್ಯಾಚುರಲ್, ಸೊ ಕೆಮಿಕಲ್ ಫ್ರೀ. ಅಗೇನ್ ಏನು ಕೆಮಿಕಲ್ ಇಲ್ಲ, ಏನಿಲ್ಲ. ಸೊ ಮನೇಲಿ ನೀವು ಫ್ರೀ ಇದ್ದಾಗ ಏನು ದಿನ ಮಾಡ್ಕೋಬೇಕಂತ ಏನಿಲ್ಲ. ನಾನು ಹೇಳ್ದಂಗೆ ಲೈಕ್ ವಾರಕ್ಕೆ 1 ಸಲ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟಿಲ್ಲ ಅಂದರೆ ನೀವು ಕಡಲೆ ಹಿಟ್ಟು ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಚೆನ್ನಾಗಿ ನಾವು ಮಸಾಜ್ ಮಾಡ್ಕೊಳ್ಳೋಣ. ಸೊ ಚೆನ್ನಾಗಿ ನಾನು ಸರ್ಕ್ಯುಲರ್ ಆಗಿ
ಆ್ಯಂಟಿ ಸರ್ಕ್ಯುಲರ್ ಆಗಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಸೊ ಈ ಥರ ಮಾಡಿಕೊಂಡ್ರೆ ನಿಮಗೆ ಬ್ಲಡ್ ಫ್ಲೋ ಆಗುತ್ತೆ. ಸೊ ಬ್ಲಡ್ ಫ್ಲೋ ಚೆನ್ನಾಗಾದರೆ ನಿಮ್ಮ ಸ್ಕಿನ್ ಕೂಡ ಹೆಲ್ದಿಯಾಗಿ ಕಾಣಿಸುತ್ತೆ. ಆ್ಯಕ್ನಿ ಇರ್ಬೋದು, ಪಿಂಪಲ್ಸ್ ಇರ್ಬೋದು, ಪಿಗ್ಮೆಂಟೇಷನ್, ಸೊ ಎಲ್ಲ ನಿಮಗೆ ಕಮ್ಮಿ ಆಗ್ತಾ ಹೋಗಿರುತ್ತೆ. ಬಟ್ ಒಂದೇ ರಿಸಲ್ಟಲ್ಲೇ ನಿಮ್ಗೆ ಆಗೋದಿಲ್ಲ. ಸೊ ಗೈಸ್, ಈ ಥರ ಚೆನ್ನಾಗಿ ಮಸಾಜ್ ಮಾಡಿ ನಾವು ಒಂದು 10 ನಿಮಿಷ ಬಿಟ್ಟು ನಾರ್ಮಲ್ ನೀರಲ್ಲಿ ನಾವು ಫೇಸ್ ವಾಶ್ ಮಾಡ್ಕೊಳ್ಳೋಣ. ಏನು ವಾರ್ಮ್ ವಾಟರ್ ಆ ಥರ ಏನಿಲ್ಲ, ನಾರ್ಮಲ್ ತಣ್ಣೀರಲ್ಲೇ ನಾವು ಫೇಸ್ ವಾಶ್ ಮಾಡ್ಕೊಳ್ಳೋಣ. ಈಗ ನಾನು ಇದೊಂದು 10 ನಿಮಿಷ ನಾನು ಬಿಡ್ತೀನಿ. ಸೊ ಗೈಸ್, 10 ನಿಮಿಷ ಆಯಿತು. ಸೊ ಸ್ವಲ್ಪ ಡ್ರೈ ಆಗಿದೆ, ಹೋಗಿ ನಾನು ಫೇಸ್ ವಾಶ್ ಮಾಡ್ಕೊಬರ್ತೀನಿ. ಸೊ ಫ್ರೆಂಡ್ಸ್, ಎಸ್, ನಾನು ಫೇಸ್ ವಾಶ್ ಮಾಡ್ಕೊಬಂದೆ. ಹೋಪ್ ನಿಮಗೆ ಲೈಟಾಗಿ ಡಿಫ್ರೆನ್ಸ್ ಕಾಣಿಸ್ತಿದೆ ಅನ್ಸುತ್ತೆ. ಸೊ ಡೈಲಿ ನಿಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಅಂದ್ರೆ ವಾರಕ್ಕೆ ಒಂದ್ಸಲ ಆದರೂ ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ನನಗೆ ಓಕೆ, ಲೈಟಾಗಿ ಡಿಫ್ರೆನ್ಸ್ ಕಾಣಿಸ್ತಿದೆ. ಸೊ ಗೈಸ್, ನ್ಯಾಚುರಲ್ ಅಲ್ಲ, ಏನು ಯಾವುದೇ ರೀತಿಯ ತೊಂದರೆ ಇಲ್ಲ. ಅಯ್ಯೋ ಇದು ಯೂಸ್ ಮಾಡಿದ್ರೆ ಏನಾದ್ರು ಪಿಂಪಲ್ ಬಂದ್ಬಿಡುತ್ತಾ, ಅಯ್ಯೋ ಏನಾಗ್ಬಿಡುತ್ತೆ ಅನ್ನೋದು ಏನು ಇದಿಲ್ಲ. ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಮನೇಲೇ ಸಿಕ್ಕೋ ಐಟಮ್ಸಲ್ಲಿ ನೀವು ಯೂಸ್ ಮಾಡ್ಬೋದು. ಸೊ ಇದಾದಮೇಲೆ ನಂದು ನಾರ್ಮಲ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೋತೀನಿ. ಸೊ ನೀವು ಯೂಶಲಿ ಯಾವ್ದನ್ನ ಮಾಯ್ಶ್ಚರೈಸರ್ನ ಹಾಕೋತಿರೋ ನೀವು ಅದನ್ನ ಹಾಕೋಬೋದು. ಸೊ ಇದಾದಮೇಲೆ ನಾನು ಲಿಪ್ ಬಾಮ್ನ ಅಪ್ಲೈ ಮಾಡ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಸೊ ಗೈಸ್, ಇಷ್ಟು ನೀವು ಮನೇಲೇ ಫೇಸ್ ಪ್ಯಾಕ್ನ ಮಾಡ್ಕೋಬೋದು. ಸೊ ಯಾವುದೇ ರೀತಿಯಾದ ಕೆಮಿಕಲ್ಸ್ ಇಲ್ಲ. ಸೊ ಯಾವುದೇ ರೀತಿಯಾದ ಅಯ್ಯೋ ಸ್ಕಿನ್ ಡ್ಯಾಮೇಜ್ ಆಗಿಬಿಡುತ್ತೆ ಕೆಮಿಕಲ್ಸ್ ಯೂಸ್ ಮಾಡಿದ್ರೆ, ಹಾಗೆ ಹೀಗೆ ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಫೇಸ್ಗೂ ಕೂಡ ಸೇಫ್. ಮತ್ತು ನಿಮಗೆ ಆ್ಯಕ್ನಿ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು ಸ್ವಲ್ಪ ಕಮ್ಮಿ ಮಾಡುತ್ತೆ. ಸೊ ತಿಂಗಳಿಗೊಂದ್ಸಲ ಇಲ್ಲ ವಾರಕ್ಕೊಂದ್ಸಲ 15ಕ್ಕೆ ನೀವು ಈ ಥರ ಮಾಡೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ ನಿಮ್ಮ ಸ್ಕಿನ್ಗೆ. ಸೊ ಸ್ಕಿನ್ನ ಇನ್ನೂ ಹೆಲ್ತಿಯಾಗಿ ಇಟ್ಕೋಬೋದು. ಅದಕ್ಕಿಂತ ಹೆಚ್ಚಾಗಿ ನೀರು ಚೆನ್ನಾಗಿ ಕುಡೀರಿ. ಒಳಗಡೆಯಿಂದ ನಾವು ಯಾವ ರೀತಿ ಡಯಟ್ ಫಾಲೋ ಮಾಡ್ತೀರೋ ಆ ಥರ ಸ್ಕಿನ್ ನಿಮಗೆ ಗ್ಲೋ ಸಿಗುತ್ತೆ. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಸೊ ಮತ್ತಷ್ಟು ಹೊಸ ಕಂಟೆಂಟ್ ಜೊತೆ ನಾನು ಬರ್ತೀನಿ. ಸೊ ಫ್ರೆಂಡ್ಸ್, ಈಸಿಯಾಗಿ ಟೊಮೊಟೊ ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಕೆಲವೊಂದು ಕಡೆ ನೀರುಳ್ಳಿ ಸಾರು ಅಂತಾರೆ, ಕೆಲವೊಂದು ಕಡೆ ಟೊಮೊಟೊ ಸಾಂಬಾರು ಅಂತಾರೆ. ಸೊ ಒಂದೊಂದು ಕಡೆ ಒಂದೊಂದು ರೀತಿ ಕರೀತಾರೆ. ಸೊ ಈಗ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಸೊ 2 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ, ಹಾಗೆ ಟೊಮೊಟೊ 2 ತೊಗೊಂಡಿದ್ದೀನಿ. ಬಹಳ ಸುಲಭ. ಸೊ ಕ್ವಿಕ್ಕಾಗಿ 5 ನಿಮಿಷದಲ್ಲಿ ನೀವು ಇದನ್ನ ಮಾಡ್ಬೋದು. ಸೊ ಈಗ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ.
ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕೋತೀನಿ. ಸೊ ಎಣ್ಣೆ ಕಾದಾದ್ಮೇಲೆ ನಾನು ಸಾಸಿವೆ ಹಾಕ್ತೀನಿ. ಸೊ ಗೈಸ್, ಇದಕ್ಕೆ ನಾನು ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಕರಿಬೇವು ಸೊಪ್ಪು ಆ್ಯಡ್ ಮಾಡ್ಕೊಳ್ತೀನಿ. ಸೊ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಒಂದು 2 ರಿಂದ 3 ನಿಮಿಷ ನಾವು ಫ್ರೈ ಮಾಡಿಕೊಂಡು ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಗೈಸ್, ಇದು 2 ರಿಂದ 3 ನಿಮಿಷ ಬೆಂದಾದ್ಮೇಲೆ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದು ಕೂಡ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ಬಹಳ ಸುಲಭವಾಗಿದೆ, ಮನೇಲಿ ಒಂದ್ಸಲ ಟ್ರೈ ಮಾಡಿ. ನಿಮಗೆ 10 ರಿಂದ 15 ನಿಮಿಷದಲ್ಲಿ ನೀವು ಈ ಸಾಂಬಾರನ್ನ ಮಾಡ್ಕೋಬೋದು. ಸೊ ಇದು ಎಣ್ಣೆಲಿ ಸ್ವಲ್ಪ ಬೇಯಲಿ. ಇದು ಸ್ವಲ್ಪ ಬೆಂದ ಮೇಲೆ ಈಗ ನಾವು ನೀರು ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 1 ಚಮಚಷ್ಟು ಹಾಕ್ಕೊಂಡಿದ್ದೀನಿ. ಬಿಕಾಸ್ ಮನೇಲಿ 3 ಜನ ಇದ್ದೀವಿ. ಸೊ ಹಾಗಾಗಿ ನನಗೆ ಸಾಕು. ಸೊ ಇದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾವು ಖಾರದ ಪುಡಿ ಆ್ಯಡ್ ಮಾಡ್ತೀವಿ. ಅಂದರೆ ಸಾಂಬಾರು ಪೌಡರ್, ಧನಿಯಾ ಪುಡಿ ಎಲ್ಲ ಖಾರದ ಪುಡಿ ಆ್ಯಡ್ ಮಾಡ್ತೀರಿ. ಇದು ಸ್ವಲ್ಪ ಕುದಿ ಬರಲಿ. ಫ್ರೆಂಡ್ಸ್, ಇದು ಕುದಿತಾ ಇದೆ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದು ಸ್ವಲ್ಪ ಬಾಯ್ಲ್ ಆದಮೇಲೆ ನಾವು ಖಾರದ ಪುಡಿ ಹಾಕ್ಕೊಳ್ಳೋಣ. ಸೊ ಇದು ಕುದೀತಾ ಇದೆ. ಈಗ ನಾನು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ತೀನಿ. ನಾನು ಇದು ಚಿಕ್ಕ ಸ್ಪೂನ್, ಹಾಗಾಗಿ ನಾನು 3 ಸ್ಪೂನಷ್ಟು ನಾನು ಖಾರದ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೀವು 2 ಸ್ಪೂನಷ್ಟು ನೀವು ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗಲೇ ಆ್ಯಡ್ ಮಾಡ್ಕೋತೀನಿ. ಸೊ ಈಗ ಇದು ಚೆನ್ನಾಗಿ ಕುದಿ ಬರಲಿ. ಸ್ವಲ್ಪ ಜನ ಕಾಯಿ ತುರಿ ಹಾಕ್ಕೋತಾರೆ. ಸೊ ನಾನಿಲ್ಲಿ ಕಾಯಿ ತುರಿ ಆ್ಯಡ್ ಮಾಡ್ತಾಯಿಲ್ಲ. ಸೊ ಇದು ಚೆನ್ನಾಗಿ ಬಾಯ್ಲ್ ಆದರೆ ನಿಮ್ಮ ಟೊಮೊಟೊ ಸಾಂಬಾರು ರೆಡಿ. ಈಸಿಯಾಗಿದೆ. 10 ನಿಮಿಷದಲ್ಲಿ ನೀವು ಕಂಪ್ಲೀಟಾಗಿ ಪ್ರಿಪೇರ್ ಮಾಡ್ಬೋದು. ಸೊ ಇವಾಗ ಇದು ಕುದೀಲಿ. ಸೊ ಫ್ರೆಂಡ್ಸ್, ಇದು ಕುದೀತಾ ಇದೆ. ಸೊ ಸಾಂಬಾರು ರೆಡಿ. ಆ್ಯಂಡ್ ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಹಪ್ಪಳ ಹಾಕ್ಕೋಬೋದು ಅಥವಾ ಕಡಲೆ ಬೀಜ ಹುರಿದು ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಬಿಸಿಯನ್ನು ಮತ್ತು ಈ ಟೊಮೊಟೊ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ಸೊ ದಿಢೀರಂತ ಅಯ್ಯೋ ಏನು ಸಾಂಬಾರು ಮಾಡೋದು ಏನು ಅಂತ ಅನಿಸಿದ್ರೆ ಇದು ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಘಮ ಘಮ ಅಂತ ಟೇಸ್ಟ್ ಕೂಡ ಬರ್ತಿದೆ. ಸೊ ಹೋಪ್ ನೀವೆಲ್ಲ ಟ್ರೈ ಮಾಡ್ತೀರಂತ ಅನ್ಕೋತೀನಿ. ಸೊ ಗೈಸ್, ಹೊಸ ವರ್ಷಕ್ಕೆ ನನ್ನ ಮಗನಿಗೆ ಫಸ್ಟ್ ಕ್ರೈಯಿಂದ ಬಟ್ಟೆ ಆರ್ಡ್ರ್ ಮಾಡಿದೆ. ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಕ್ರೈಲಿ ಆಲ್ಮೋಸ್ಟ್ ಮಕ್ಕಳಿಗೆ ಬಟ್ಟೆ ಎಲ್ಲ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಮ್ಮ ಮನೆ ಹತ್ರನೇ ಒಂದು ಫಸ್ಟ್ ಕ್ರೈ ಶಾಪ್ ಇದೆ. ಸೊ ಅಲ್ಲೋಗಿ ಬಟ್ಟೆ ಕೇಳಿದ್ವಿ. ಅಲ್ಲಿ ಏನು ಬಟ್ಟೆ ಕ್ಲಾತ್ 2000 ಇದ್ದರೆ ಸೇಮ್ ಅಲ್ಲೂ ಕೂಡ ಅಷ್ಟೇ, 1000 ಇದ್ದರೆ ಅಲ್ಲೂ ಅಷ್ಟೇ. ಸೊ ನೋ ಕಮ್ಮಿ ಬಾರ್ಗೇನ್ ಏನೂ ಇಲ್ಲ. ಬಟ್ ಆನ್ಲೈನ್ ಶಾಪಿಂಗ್ ಎಷ್ಟು ಬೆಸ್ಟು, 300-500 ಕಮ್ಮಿ ಇರುತ್ತೆ. ಸೊ ನಾವು ಅದು ನೋಡಿ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದನ್ನ ನಾವು ಸ್ಟಾರ್ಟ್ ಮಾಡಿದೆ, ಎಸ್ಪೆಷಲಿ ನನ್ನ ಮಗನಿಗೆ. ಸೊ ನನ್ನ ಮಗಳಿಗೂ ಕೂಡ ಅಷ್ಟೇ. ಆಲ್ಮೋಸ್ಟ್ ಅಲ್ಲ 80%-90% ಆನ್ಲೈನೇ ನಾವು ಶಾಪಿಂಗ್ ಮಾಡೋದು. ಕ್ಲಾತ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ರೀಸನಲ್ ಪ್ರೈಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಇನ್ನೊಂದು ಹೇಳ್ತೀನಿ, ಮಕ್ಕಳಿಗೆ ನಮ್ಗೆ ಇಷ್ಟ ಆಗಿರೋದು ಕೂಡ ಆನ್ಲೈನಲ್ಲಿ ಸಿಕ್ಕತ್ತೆ. ಸೊ ನಾವು ಇಂಥದ್ದು ಹಾಕಬೇಕು ಅಂತ ಅಂದ್ಕೊಂಡಿರ್ತೀವಿ. ಸೊ ಆನ್ಲೈನಲ್ಲಿ ಬೇಕಾದಷ್ಟು ಕಲೆಕ್ಷನ್ಸ್ ಇದೆ. ಅಂದರೆ ನಾವೇನಾದರೂ ಈ ಥರದೇ ಥೀಮ್ ಡ್ರೆಸ್ ಹಾಕಬೇಕು ಅಥವಾ ಈ ಥರದ್ದೇ ಬೇಕು ಅಂತಂದರೆ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ನಾನು ಫಸ್ಟ್ ಕ್ರೈ ಮತ್ತು ಹಾಪ್ ಸ್ಕಾಚಲ್ಲಿ ನನ್ನ ಮಗನಿಗೆ
ಯೂಶುವಲಾಗಿ ಬೈ ಮಾಡೋದು. ಸೊ ಈಗ ಫಸ್ಟ್ ಕ್ರೈ ತೊಗೊಂಡಿದ್ದೀನಿ. ಏನು ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸಾರಿ ಗೈಸ್, ನೆಗಡಿ ಇನ್ನೂ ಹಾಗೆ ಇದೆ. ಸೊ ಇದು ಕಾರ್ಗೋ ಪ್ಯಾಂಟ್ ವಿತ್ ಶರ್ಟ್, ಚೆಕ್ ಶರ್ಟ್ಸ್ ತೊಗೊಂಡಿದ್ದೀರಿ. ಕ್ವಾಲಿಟಿ ಮಾತ್ರ ಹೇಳೋಂಗಿಲ್ಲ, ಸೂಪರ್ ಆಗಿದೆ. ಆ್ಯಂಡ್ ಇದು ಫಿಟ್ ಪ್ಯಾಂಟ್ ನೋಡ್ತಾ ಇದ್ದೀರಾ, ಇಲ್ಲಿ ಅವನಿಗೆ ಕಾರ್ಗೋ ಪ್ಯಾಂಟ್ಸ್. ಸೀರಿಯಸ್ ಆಗಿ ಮುಂಚೆ ಎಲ್ಲ ಹುಡುಗರಿಗೆ ಜಾಸ್ತಿ ಕಲೆಕ್ಷನ್ಸ್ ಇಲ್ಲ, ಬಟ್ ಈಗಂತೂ ಇದೆ. ಬಟ್ ಏನಾದ್ರು ಕೂಡ ಹೆಣ್ಮಕ್ಳಷ್ಟು ಕಲೆಕ್ಷನ್ಸ್ ಇಲ್ಲ. ಇಟ್ಸ್ ಓಕೆ. ನೋಡಿ, ಫಿಟ್ ಆಗಿದೆ, ಚೆನ್ನಾಗಿದೆ. ಸೊ ಎಸ್, ಇದು ಒಂದು ಬೇಬಿ ಹಗ್ ಪ್ರಾಡಕ್ಟ್ಸ್. ಆ್ಯಂಡ್ ಶರ್ಟ್ ನೋಡ್ತಾ ಇದ್ದೀರಾ, ಶರ್ಟ್ ಕೂಡ ತುಂಬ ಚೆನ್ನಾಗಿದೆ. ಚೆಕ್ ಶರ್ಟ್ಸ್, ಫುಲ್ ಸ್ಲೀವ್ ಇದೆ. ಇದು 3 ರಿಂದ 4 ವರ್ಷದ್ದು. ಸೊ ಎಸ್, ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಟೋಟಲ್ ನಾವು 2 ಜೊತೆ ತಗೊಂಡಿದ್ದು. ಇದು ಕಾರ್ಡ್ ಸೆಟ್ ಥರ ಇದೆ. ಇದು ಕಾರ್ಡ್ ಸೆಟ್ ಥರ ಇದೆ. ಇದು ಕೂಡ ಚೆನ್ನಾಗಿದೆ ಗೈಸ್. ಬ್ಲ್ಯಾಕ್ ಟೀ ಶರ್ಟ್, ಇದು ಪಾಕೆಟ್, ಆ್ಯಂಡ್ ಇದು ಪ್ಯಾಂಟ್, ಇದು ಫ್ರೀ ಸ್ಟೈಲ್ ಪ್ಯಾಂಟ್. ಸೊ ನೋಡ್ತಾ ಇದ್ದೀರಾ, ಟೀ ಶರ್ಟ್. ಇದು ಕ್ವಾಲಿಟಿ ಚೆನ್ನಾಗಿದೆ. ಸೊ ಸ್ಟ್ರೆಚಬಲ್ ಇದೆ, ತುಂಬ ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ, ಫಸ್ಟ್ ಕ್ರೈ. ಆ್ಯಂಡ್ ನಿಮಗೆ ಇಷ್ಟ ಆಗಿರೋ ಕಲೆಕ್ಷನ್ಸ್ ಕೂಡ ಅಲ್ಲಿದೆ. ಆ್ಯಂಡ್ ಅಯ್ಯೋ, ಗಂಡು ಮಕ್ಳಿಗೆ ಕಲೆಕ್ಷನ್ಸ್ ಕಮ್ಮಿ. ಆ್ಯಂಡ್ ಅಂಗಡಿಯಲ್ಲಿ ನಿಜ ಹೇಳ್ಬೇಕಂದ್ರೆ ಆನ್ಲೈನ್ ಬೆಟರ್ ನಾನು ಕೇಳೋದಾದರೆ. ಕಲೆಕ್ಷನ್ಸ್ ಇದೆ ಮತ್ತು ಪ್ರೈಸ್ ವೈಸ್ ಕೂಡ. ಸೊ ಗೈಸ್, ಅದಾದಮೇಲೆ ನಾನು ಅಮೆಝಾನಲ್ಲಿ ಲೈಕ್ ಶಾರ್ಟ್ ಕುರ್ತಿ ತಗೊಂಡೆ. ಸೊ ಇದು ಕೂಡ ಚೆನ್ನಾಗಿದೆ. ಸುಮ್ಮನೆ ತೊಗೊಂಡೆ, ಲೈಕ್ ಇರಲಿ ಅಂದ್ಬಿಟ್ಟು. ಸೊ ವೆರಿ ಸಿಂಪಲ್ ಆಗಿದೆ, ಜಸ್ಟ್ ಕಮ್ಮಿ ಇತ್ತು. ಸೊ ತೊಗೊಂಡೆ. ಶಾರ್ಟ್ ಕುರ್ತಿ ಆ್ಯಕ್ಚುಲಿ ಇದು. ಸೊ ಇದಾದಮೇಲೆ ಒಂದು ಕುರ್ತಾ ಸೆಟ್ ತೊಗೊಂಡೆ. ಸೊ ದುಪಟ್ಟ ಇಲ್ಲ ಇದಕ್ಕೆ, ಲೈಕ್ ಹೈ ಕಾಲರ್ ಇದೆ, ಈ ಕಲರ್. ಸೊ ಈ ಥರ ಬ್ರೌನ್ ಕಲರ್ ನನ್ನ ಹತ್ರ ಇರಲಿಲ್ಲ, ಸೊ ಹಾಗಾಗಿ ತೊಗೊಂಡೆ. ಚೆನ್ನಾಗಿದೆ. 2 ಪಾಕೆಟ್ಸ್ ಇದೆ, ಸೈಡಲ್ಲಿ ಏನೂ ಕಟ್ಸ್ ಇಲ್ಲ. ಸೊ ಆ್ಯಂಡ್ ಇದು ಪ್ಯಾಂಟ್. ಸೊ ಇಷ್ಟು ತೊಗೊಂಡಿದ್ದೆ ಆ್ಯಕ್ಚುಲಿ ರೀಸೆಂಟಾಗಿ. ನಿಮಗೆ ತೋರಿಸೋಣ ಅಂತ ತೋರಿಸ್ದೆ. ಆ್ಯಂಡ್ ಹೇಳಬೇಕಂದ್ರೆ ಮಕ್ಕಳಿಗೆ ಫಸ್ಟ್ ಕ್ರೈ ತುಂಬಾ ಚೆನ್ನಾಗಿದೆ. ಸೊ ತೊಗೊಳ್ಳಿ. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಮತ್ತು ರೀಸನಲ್ ಪ್ರೈಸ್ ಕೂಡ. ನೀವು ಬೇಕಾದರೆ ಒಂದ್ಸಲ ಅಂಗಡಿಗೂ ಆನ್ಲೈನ್ಗೂ ಕಂಪೇರ್ ಮಾಡಿ ನೋಡಿ, ಎಸ್ಪೆಷಲಿ ಮಕ್ಕಳು ಬಟ್ಟೆಗೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ನಿಯರ್ ಬೈ ಫಸ್ಟ್ ಕ್ರೈ ಸ್ಟೋರ್ಸ್ ಎಲ್ಲ ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೋಬೋದು. ಹಾಪ್ಸ್ಕಾಚ್ ಹಾಕಿರ್ಬೋದು, ಆಫ್ಲೈನ್ ಕಾಸ್ಟ್ಲಿ. ಸೊ ಗೈಸ್, ಎಸ್, ಚೆಕ್ ಮಾಡಿ ತಗೊಳ್ಳಿ. ಆ್ಯಂಡ್ ಸೊ ನಿಮ್ಮ ಹೊಸ ವರ್ಷ ಹೇಗಿದೆ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನಮ್ಮ ಹೊಸ ವರ್ಷ ಏನಿಲ್ಲ, ಸಿಂಪಲ್. ಸೊ ಮನೆಯಲ್ಲೇ ತಿನ್ನೋದು, ಕೇಕ್ ಕಟ್ ಮಾಡೋದು ಅಷ್ಟೇ ಅಂತ ಅನ್ಕೋತೀನಿ. ಸೊ ಇದು ಇವತ್ತಿನ ಪ್ರಾಡಕ್ಟ್ ರಿವ್ಯೂ. ನಾನು ನಿಮಗೆ ತೋರಿಸಿದ್ದು, ನಾನು ತೊಗೊಂಡು ಫಸ್ಟ್ ಕ್ರೈಯಲ್ಲಿ ಚೆನ್ನಾಗಿದೆ, ಒಂದ್ಸಲ ಚೆಕ್ ಮಾಡಿ. ಸೊ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಬಾಯ್.